ದಕ್ಷಿಣ ಭಾರತದ ರಾಜಕೀಯದಲ್ಲಿ ಈಗ ಒಂದು ಸಂಚಲನವನ್ನ ಸೃಷ್ಟಿಸುವಂತಹ ಬೆಳವಣಿಗೆಯೊಂದು ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಲೇಬೇಕು ಅನ್ನೋ ಏಕೈಕ ಉದ್ದೇಶದಿಂದ ತಮಿಳುನಾಡಿನಲ್ಲಿ ಹೊಸದಾಗಿ ಉದಯಿಸಿರುವ ತಳಪತಿ ವಿಜಯ್ ಅವರ ಟಿವಿಕೆ ಪಕ್ಷದ ಜೊತೆಗೆ ಕಾಂಗ್ರೆಸ್ ಷರತ್ತುಬದ್ಧ ಮೈತ್ರಿಯನ್ನ ಮಾಡಿಕೊಂಡಿದೆ. ರಾಷ್ಟ್ರ ರಾಜಕೀಯದ ದಿಕ್ಸೂಚಿ ಎಂದೇ ಕರೆಯಲಾಗುವ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಈ ಒಂದು ಹೊಸ ರಾಜಕೀಯ ಲೆಕ್ಕಾಚಾರ ಭಾರೀ ಕುತೂಹಲವನ್ನ ಮೂಡಿಸಿದೆ. ಡಿಎಂಕೆ ಜೊತೆಗಿನ ಮೈತ್ರಿಯನ್ನ ಬ್ರೇಕ್ ಮಾಡಿಕೊಂಡು ಟಿವಿಕೆ ಜೊತೆಗೆ ಕೈಜೋಡಿಸಿರುವುದು ಇಡೀ ದಕ್ಷಿಣ ಭಾರತದ ರಾಜಕೀಯ ಸಮೀಕರಣವನ್ನ ಬದಲಿಸುವ ಶಕ್ತಿಯನ್ನ ಹೊಂದಿದೆಯಾ? ಈ ಮೈತ್ರಿಯ ಹಿಂದಿರುವ ಷರತ್ತುಗಳಾದ್ರೂ ಏನು? ಇದು ಬಿಜೆಪಿಯ ದಕ್ಷಿಣ ಆಪರೇಷನ್ಗೆ ಬ್ರೇಕ್ ಹಾಕುತ್ತಾ ಅಥವಾ ಪ್ರಾದೇಶಿಕ ಪಕ್ಷಗಳ ಬಲವನ್ನ ಮತ್ತಷ್ಟು ಹೆಚ್ಚಿಸುತ್ತಾ? ಇದು ಕಾಂಗ್ರೆಸ್ ಪಾಲಿಗೆ ಲಾಭನ ಅಥವಾ ನಷ್ಟನ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ದಕ್ಷಿಣ ಭಾರತದ ರಾಜಕೀಯ ಇತಿಹಾಸದಲ್ಲಿ 2026ರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯು ಒಂದು ಮಹತ್ವದ ಮೈಲುಗಲ್ಲಾಗಿ ದಾಖಲಾಗಿದೆ. ಕಳೆದ 6 ದಶಕಗಳಿಂದ ತಮಿಳುನಾಡಿನ ರಾಜಕೀಯವನ್ನ ಆಳ್ತಾ ಇದ್ದ ಡಿಎಂಕೆ ಮತ್ತು ಎಐಎಡಿಎಂಕೆ ಎಂಬ 2 ದೈತ್ಯ ಪಕ್ಷಗಳ ದ್ವಿಮುಖ ಅಧಿಪತ್ಯವು ಈ ಚುನಾವಣೆಯಲ್ಲಿ ಅಂತ್ಯಗೊಂಡಿದೆ. ವಿಜಯ್ ನೇತೃತ್ವದ ಟಿವಿಕೆ ಪಕ್ಷವು ತನ್ನ ಮೊದಲ ಚುನಾವಣೆಯಲ್ಲಿಯೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ರಾಜ್ಯದ ರಾಜಕೀಯವನ್ನೇ ಬದಲಿಸಿದೆ. ಈ ಹೊಸ ರಾಜಕೀಯ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷವು ಡಿಎಂಕೆ ಜೊತೆಗಿನ ದಶಕಗಳ ಕಾಲದ ಮೈತ್ರಿಯನ್ನ ಬ್ರೇಕ್ ಮಾಡಿಕೊಂಡು ಟಿವಿಕೆ ಜೊತೆಗೆ ಷರತ್ತುಬದ್ಧ ಮೈತ್ರಿಯನ್ನ ಮಾಡಿಕೊಂಡಿರುವುದು ಕೇವಲ ತಮಿಳುನಾಡಿಗೆ ಸೀಮಿತವಾಗದೆ ಇಡೀ ದಕ್ಷಿಣ ಭಾರತದ ರಾಜಕೀಯ ಸಮೀಕರಣಗಳನ್ನ ಬದಲಿಸುವ ಶಕ್ತಿಯನ್ನ ಹೊಂದಿದೆ. ವಿಶೇಷವಾಗಿ ಬಿಜೆಪಿ ಪಕ್ಷವನ್ನ ಅಧಿಕಾರದಿಂದ ದೂರವಿಡುವ ಉದ್ದೇಶದಿಂದ ರೂಪಿಸಲಾಗಿರುವ ಈ ಮೈತ್ರಿಯು ಒಕ್ಕೂಟ ವ್ಯವಸ್ಥೆ, ಪ್ರಾದೇಶಿಕ ಅಸ್ಮಿತೆ ಮತ್ತು ಜಾತ್ಯತೀತ ತತ್ವಗಳ ಆಧಾರದ ಮೇಲೆ ಹೊಸ ರಾಜಕೀಯ ಧ್ರುವೀಕರಣಕ್ಕೆ ನಾಂದಿ ಹಾಡಿದೆ. ಇನ್ನು ಸ್ನೇಹಿತರೆ, ಏಪ್ರಿಲ್ 23ರಂದು ನಡೆದ ವಿಧಾನಸಭಾ ಚುನಾವಣೆಯು ತಮಿಳುನಾಡಿನ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಮತದಾನಕ್ಕೆ ಸಾಕ್ಷಿಯಾಯಿತು. ಮೇ 4ರಂದು ಪ್ರಕಟವಾದ ಫಲಿತಾಂಶವು ತಮಿಳುನಾಡಿನ ಮತದಾರರು ಹಳೆಯ ರಾಜಕೀಯ ಪಕ್ಷಗಳ ವಿರುದ್ಧ ಮತ್ತು ಹೊಸ ಬದಲಾವಣೆಯ ಪರವಾಗಿ ತೀರ್ಪನ್ನು ನೀಡಿರುವುದು ಸ್ಪಷ್ಟವಾಯಿತು. ಟಿವಿಕೆ ಪಕ್ಷವು 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಬಹುಮತಕ್ಕೆ ಬೇಕಾದ 118 ಸ್ಥಾನಗಳ ಮ್ಯಾಜಿಕ್ ಸಂಖ್ಯೆಯನ್ನ ತಲುಪಲು 10 ಸ್ಥಾನಗಳ ಕೊರತೆಯನ್ನ ಎದುರಿಸಿತು. ಈ ಚುನಾವಣಾ ಫಲಿತಾಂಶವು ಡಿಎಂಕೆಗೆ ಭಾರಿ ಹಿನ್ನಡೆಯನ್ನ ತಂದಿತ್ತು. ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ತಮ್ಮ ಭದ್ರಕೋಟೆಯಾದ ಕೊಳತೂರು ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿಯ ವಿರುದ್ಧ ಭಾರಿ ಅಂತರದಿಂದ ಸೋಲನ್ನ ಅನುಭವಿಸಿದ್ದು ಈ ಬದಲಾವಣೆಯ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಮತ್ತೊಂದೆಡೆ ಎಐಎಡಿಎಂಕೆಯು ತನ್ನ ವಿರೋಧ ಪಕ್ಷದ ಸ್ಥಾನವನ್ನ ಕಳೆದುಕೊಂಡು 3ನೇ ಸ್ಥಾನಕ್ಕೆ ಕುಸಿಯಿತು. ಈ ಅನಿರೀಕ್ಷಿತ ಬೆಳವಣಿಗೆಯು, ಈ ಪರಿಸ್ಥಿತಿಯು ತಮಿಳುನಾಡಿನಲ್ಲಿ ಮೊದಲ ಬಾರಿಗೆ ಅಸ್ಥಿರತೆಗೆ ಕಾರಣವಾಯಿತು. ಇದು ಹೊಸ ಮೈತ್ರಿಕೂಟ ರಚನೆಗೆ ಹೊಸ ದಾರಿಯನ್ನ ಮಾಡಿಕೊಡ್ತು. ಇನ್ನು ಸ್ನೇಹಿತರೆ, ಚುನಾವಣಾ ಫಲಿತಾಂಶದ ನಂತರ ಉದ್ಭವಿಸಿದ ರಾಜಕೀಯ ಬಿಕ್ಕಟ್ಟನ್ನ ನಿವಾರಿಸಲು ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನ ಕೋರಿದ್ರು. ಕಾಂಗ್ರೆಸ್ ಪಕ್ಷವು ತನ್ನ ದೀರ್ಘಕಾಲದ ಮಿತ್ರ ಪಕ್ಷವಾದ ಡಿಎಂಕೆಯನ್ನ ಬಿಟ್ಟು ಟಿವಿಕೆಗೆ ಬೆಂಬಲವನ್ನ ನೀಡಲು ನಿರ್ಧರಿಸಿದ್ದು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಅತ್ಯಂತ ಚರ್ಚಿತ ವಿಷಯವಾಯಿತು. ಈ ಮೈತ್ರಿಯು ಕೇವಲ ಅಧಿಕಾರ ಹಂಚಿಕೆಗಾಗಿ ಮಾತ್ರವಲ್ಲದೆ ಒಂದು ಬಲವಾದ ಸೈದ್ಧಾಂತಿಕ ತಳಹದಿಯ ಮೇಲೆ ರೂಪಿತವಾಗಿದೆ ಎಂದು ಕಾಂಗ್ರೆಸ್ ನಾಯಕರು ಪ್ರತಿಪಾದಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವು ಟಿವಿಕೆಗೆ ನೀಡಿದ ಬೆಂಬಲವು ಸಂಪೂರ್ಣವಾಗಿ ಷರತ್ತುಬದ್ಧವಾಗಿದೆ. ಎಐಸಿಸಿ ತಮಿಳುನಾಡಿನ ಉಸ್ತುವಾರಿ ಗಿರೀಶ್ ಅವರು ತಿಳಿಸಿರುವಂತೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದ ಯಾವುದೇ ಕೋಮುವಾದಿ ಶಕ್ತಿಗಳನ್ನು ಮೈತ್ರಿಯಿಂದ ದೂರವಿಡುವುದು ಈ ಬೆಂಬಲದ ಪ್ರಮುಖ ಷರತ್ತಾಗಿದೆ. ಈ ಷರತ್ತನ್ನು ನೇರವಾಗಿ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳನ್ನ ಗುರಿಯಾಗಿಸಿಕೊಂಡಿದೆ. ಮೊದಲನೇದಾಗಿ ಬಿಜೆಪಿ ಪ್ರಭಾವಕ್ಕೆ ತಡೆ. ತಮಿಳುನಾಡಿನಲ್ಲಿ ಬಿಜೆಪಿಯು ಎಐಎಡಿಎಂಕೆಯೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡು ಅಥವಾ ಟಿವಿಕೆಗೆ ಬೆಂಬಲವನ್ನ ನೀಡುವ ಮೂಲಕ ಅಧಿಕಾರದ ಮೇಲೆ ಪ್ರಭಾವವನ್ನ ಬೀರಲು ಪ್ರಯತ್ನಿಸುವುದನ್ನು ತಡೆಯುವುದು ಕಾಂಗ್ರೆಸ್ನ ಮುಖ್ಯ ಉದ್ದೇಶವಾಗಿತ್ತು. ಇನ್ನು ಎರಡನೆಯದ್ದಾಗಿ ಸೈದ್ಧಾಂತಿಕ ಹೊಂದಾಣಿಕೆ. ಟಿವಿಕೆ ತನ್ನ ಸಿದ್ಧಾಂತವನ್ನ ಕೇಂದ್ರ ಎಡಪಂಥೀಯ ಎಂದು ಘೋಷಿಸಿಕೊಂಡಿದ್ದು ಅಂಬೇಡ್ಕರ್, ಪೆರಿಯಾರ್ ಮತ್ತು ಕಾಮರಾಜರ ತತ್ವಗಳನ್ನು ಅನುಸರಿಸುವುದಾಗಿ ತಿಳಿಸಿದೆ. ಇದು ಕಾಂಗ್ರೆಸ್ನ ಸೈದ್ಧಾಂತಿಕ ನಿಲುವಿಗೆ ಪೂರಕವಾಗಿದ್ದು ಇಬ್ಬರು ನಾಯಕರು ಅಂದ್ರೆ ವಿಜಯ್ ಮತ್ತು ರಾಹುಲ್ ಗಾಂಧಿ ಇಬ್ಬರು ಸಂವಿಧಾನ ರಕ್ಷಣೆಯ ಪ್ರತಿಜ್ಞೆಯನ್ನೇ ಮಾಡಿದ್ದಾರೆ. ಇನ್ನು ಮೂರನೆಯದ್ದಾಗಿ ಅಧಿಕಾರ ಹಂಚಿಕೆಯ ಮರು ಆರಂಭ. ಕಳೆದ 6 ದಶಕಗಳಿಂದ ತಮಿಳುನಾಡಿನಲ್ಲಿ ಕೇವಲ ಬೆಂಬಲ ನೀಡುವ ಪಕ್ಷವಾಗಿ ಉಳಿದಿದ್ದ ಕಾಂಗ್ರೆಸ್
ಈಗ ಟಿವಿಕೆ ಸರ್ಕಾರದಲ್ಲಿ ಭಾಗಿಯಾಗುವ ಮೂಲಕ ನೇರ ಅಧಿಕಾರಕ್ಕೆ ಮರಳಲು ಯೋಜಿಸಿದ ಕಾಂಗ್ರೆಸ್ಗೆ ಕ್ಯಾಬಿನೆಟ್ನಲ್ಲಿ ಕನಿಷ್ಠ 2 ಸ್ಥಾನಗಳನ್ನು ನೀಡುವ ಭರವಸೆಯನ್ನು ನೀಡಲಾಗಿದೆ ಎಂದು ವರದಿಗಳು ಸೂಚಿಸ್ತಾ ಇವೆ. ಈ ಮೈತ್ರಿಯು ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಹಿಂಬಾಗಿಲ ಪ್ರವೇಶದ ಪ್ರಯತ್ನಗಳಿಗೆ ದೊಡ್ಡ ಅಡ್ಡಿಯಾಗಿದೆ. ಸಿಪಿಐ ಮತ್ತು ಇತರ ಎಡಪಂಥೀಯ ಪಕ್ಷಗಳು ಸಹ ಬಿಜೆಪಿಯ ಆಡಳಿತವನ್ನ ತಡೆಯುವ ಉದ್ದೇಶದಿಂದಲೇ ಟಿವಿಕೆಗೆ ಷರತ್ತುಬದ್ಧ ಬೆಂಬಲವನ್ನ ನೀಡಲು ಮುಂದಾಗಿವೆ. ಇನ್ನು ಸ್ನೇಹಿತರೆ, ಟಿವಿಕೆಯ ಬೆಳವಣಿಗೆಯು ತಮಿಳುನಾಡಿನ ಮತ್ತೊಂದು ಪ್ರಮುಖ ಶಕ್ತಿಯಾದ ಎಐಎಡಿಎಂಕೆಯನ್ನು ಅಕ್ಷರಶಃ ಇಬ್ಬಾಗ ಮಾಡಿದೆ. ಮೇ 12ರಂದು ಎಐಎಡಿಎಂಕೆಯ 47 ಜನ ಶಾಸಕರಲ್ಲಿ 30 ಶಾಸಕರು ಬಂಡಾಯವಿದ್ದು ಟಿವಿಕೆ ಸರ್ಕಾರಕ್ಕೆ ಬೆಂಬಲವನ್ನ ಘೋಷಿಸಿದರು. ಈ ಬಂಡಾಯವು ಎಐಎಡಿಎಂಕೆಯ ಸಾಮಾನ್ಯ ಕಾರ್ಯದರ್ಶಿ ಪಳನಿಸ್ವಾಮಿಯವರ ನಾಯಕತ್ವಕ್ಕೆ ದೊಡ್ಡ ಹೊಡೆತವನ್ನೇ ನೀಡಿದೆ. ಬಂಡಾಯ ಎದ್ದ ನಾಯಕರು ನೀಡಿದ ಕಾರಣಗಳೇನು ಅಂದ್ರೆ, ಮೊದಲನೇದಾಗಿ ಡಿಎಂಕೆ ಜೊತೆಗಿನ ಗುಪ್ತ ಮೈತ್ರಿಯ ಆರೋಪ. ಪಳನಿಸ್ವಾಮಿಯವರು ಟಿವಿಕೆಯನ್ನ ಅಧಿಕಾರದಿಂದ ದೂರವಿಡಲು ಡಿಎಂಕೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ ಎಂಬ ಅನುಮಾನ ಈ ಬಂಡಾಯಕ್ಕೆ ಪ್ರಮುಖ ಕಾರಣವಾಯಿತು. ಎರಡನೆಯದ್ದು ಅಮ್ಮ ಆಡಳಿತದ ಮರುಸ್ಥಾಪನೆ. ಟಿವಿಕೆ ಮುಖ್ಯಸ್ಥ ವಿಜಯವರ ಸಿದ್ಧಾಂತಗಳು ಮತ್ತು ಜನರ ಬೆಂಬಲವು ಜಯಲಲಿತಾ ಅವರ ಅಮ್ಮ ಆಡಳಿತವನ್ನ ನೆನಪಿಸ್ತಾ ಇವೆ. ಆದ್ದರಿಂದ ತಮಿಳುನಾಡಿನ ಹಿತದೃಷ್ಟಿಯಿಂದ ವಿಜಯವರನ್ನ ಬೆಂಬಲಿಸುವುದು ಸೂಕ್ತ ಎಂದು ಷಣ್ಮುಗಂ ಅವರು ವಾದಿಸಿದ್ದಾರೆ. ಮೂರನೆಯದಾಗಿ ಅಸ್ಮಿತೆಯ ಹೋರಾಟ. ಚುನಾವಣೆಯಲ್ಲಿ ಸೋತ ನಂತರ ಪಕ್ಷದ ಅಸ್ಮಿತೆಯನ್ನ ಉಳಿಸಿಕೊಳ್ಳಲು ಮತ್ತು ಬಿಜೆಪಿಯ ರಾಷ್ಟ್ರೀಯ ಕಾರ್ಯಸೂಚಿಯಿಂದ ದೂರವಿಡಲು ಈ ಶಾಸಕರು ಟಿವಿಕೆ ಕಡೆಗೆ ವಾಲಿದ್ದಾರೆ. ಈ ಒಂದು ಬಿರುಕಿನಿಂದ ವಿಜಯವರ ಸರ್ಕಾರದ ಸಂಖ್ಯಾಬಲವು 151ಕ್ಕೆ ಏರ್ತು. ಇದು ಬಹುಮತಕ್ಕಿಂತ ಬಹಳ ಮುಂದಿದೆ. ಇದು ತಮಿಳುನಾಡಿನಲ್ಲಿ ಎಐಎಡಿಎಂಕೆಯ ಪತನವನ್ನ ಸೂಚಿಸುವುದಷ್ಟೇ ಅಲ್ಲದೆ ಬಿಜೆಪಿಯ ಎನ್ಡಿಎ ಮೈತ್ರಿಕೂಟಕ್ಕೂ ದೊಡ್ಡ ನಷ್ಟವನ್ನ ಉಂಟು ಮಾಡಿದೆ. ಇನ್ನು ಸ್ನೇಹಿತರೆ, ಕಾಂಗ್ರೆಸ್ ಮತ್ತು ಟಿವಿಕೆ ಮೈತ್ರಿಯು ಕೇವಲ ತಮಿಳುನಾಡಿನ ಗಡಿಗಷ್ಟೇ ಸೀಮಿತವಾಗಿಲ್ಲ. ಇದು ದಕ್ಷಿಣ ಭಾರತದ ಇತರೆ ರಾಜ್ಯಗಳಾದ, ಅದರಲ್ಲೂ ನೆರೆಯ ರಾಜ್ಯಗಳಾದ ಕೇರಳ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ರಾಜಕೀಯದ ಮೇಲೂ ಕೂಡ ಗಾಢವಾದ ಪರಿಣಾಮವನ್ನ ಬೀರಿದೆ. ದಕ್ಷಿಣ ಭಾರತದ ರಾಜ್ಯಗಳಾದ ತಮಿಳುನಾಡು ಮತ್ತು ಕೇರಳವು, ಅದರಲ್ಲೂ ಕರ್ನಾಟಕವೂ ಕೂಡ ಜನಸಂಖ್ಯೆಯನ್ನ ಯಶಸ್ವಿಯಾಗಿ ನಿಯಂತ್ರಿಸಿವೆ. ಆದರೆ 2026ರ ನಂತರ ಕೇಂದ್ರ ಸರ್ಕಾರವು ಕೈಗೊಳ್ತಾ ಇರುವ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯು ದಕ್ಷಿಣದ ರಾಜ್ಯಗಳ ರಾಜಕೀಯ ಪ್ರಭಾವವನ್ನ ಕುಗ್ಗಿಸಬಹುದು ಎಂಬ ಆತಂಕವಿದೆ. ಕಾಂಗ್ರೆಸ್ ಮತ್ತು ಟಿವಿಕೆಯು ಈ ಕ್ಷೇತ್ರ ಪುನರ್ವಿಂಗಡಣೆಯ ವಿರುದ್ಧ ಜಂಟಿ ಹೋರಾಟಕ್ಕೆ ಕರೆ ನೀಡಿದೆ. ಸಿಎಂ ವಿಜಯ್ ಅವರು ಈ ಮರು ವಿಂಗಡಣೆಯನ್ನ ದಕ್ಷಿಣದ ರಾಜ್ಯಗಳ ಹಿತಾಸಕ್ತಿಗೆ ಮಾಡುವ ದ್ರೋಹ ಎಂದು ಕರೆದಿದ್ದಾರೆ. ಈ ವಿಷಯವು ಮುಂಬರುವ 2029ರ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದ ಪ್ರಮುಖ ಚುನಾವಣೆಯ ವಿಷಯವಾಗಿರಲಿದೆ. ಕಾಂಗ್ರೆಸ್ ಪಕ್ಷವು ತಮಿಳುನಾಡಿನಲ್ಲಿ ಅಧಿಕಾರ ಹಂಚಿಕೊಳ್ಳುವ ಮೂಲಕ ತನ್ನ ದಕ್ಷಿಣ ಭಾರತದ ನೆಲೆಗಟ್ಟನ್ನ ಭದ್ರಪಡಿಸಿಕೊಂಡಿದೆ. ಇದು ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ಇರುವ ಇದರ ಆಡಳಿತಕ್ಕೆ ಪೂರಕವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್